ಅದೇನೋ ಮಾವ, ನಾವು ಕಾಲೇಜಿಗೆ ಸೇರ್ಕೊಂಡಿದ್ದು ಒಳ್ಳೆ ವಿಷಯನೇ. ಆದರೆ ಸಡನ್ನಾಗಿ ಈ ಥರ ನಡೆಯೋದು ಯಾಕೋ ಒಂಥರ ಅನಿಸ್ತಿದೆ. ಫಸ್ಟ್ ಟೈಮ್ ಕಾಲೇಜಿಗೆ ಹೋಗ್ತಿದ್ದ ಹಾಗೆ ಮನೆಗೆ ಪೊಲೀಸ್ ಬಂದಿದ್ದಾರೆ. ಇದೆಲ್ಲ ಯೋಚನೆ ಮಾಡಿದ್ರೆ ಮನೆಯವ್ರ ಮಾತು ಕೇಳಿಸ್ಕೊಂಡು ಕಾಲೇಜ್ಗೆ ಹೋಗದೆ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ. ನೀನ್ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಅರ್ಥ ಆಯ್ತು ರಾಜಲಕ್ಷ್ಮಿ. ಮಾವ ಪೊಲೀಸ್ ಅವ್ರಿಗೆ ಈ ವಿಷಯನ ಹೇಳ್ದೇ ಇದ್ರು. ಪೊಲೀಸ್ ಅವ್ರಿಗೆ ವಿಷಯ ಹೇಗೋ ಗೊತ್ತಾಗಿ ಅವನ್ನ ಹಿಡ್ಕೊಂಡ್ರು ಅಲ್ವಾ? ಇನ್ ಭಯ ಯಾಕೆ? ಅವನ್ ಬಂದು ಹೇಗ್ ಅಟ್ಯಾಕ್ ಮಾಡ್ದ ಅಂತ ನೋಡಿದ್ಯಲ್ಲ ಮಾವ. ಅವನ್ ಮತ್ತೆ ಆಚೆ ಬಂದು ಗೊತ್ತಾಗ್ದೇ ಇರೋ ಹಾಗೆ ಗುಟ್ಟಾಗೇನಾದ್ರೂ ಮಾಡಿದ್ರೆ ಏನ್ ಮಾಡೋದು? ಅದೇ ನನ್ ಭಯ. ಭಯ ಪಡಬಾರ್ದು ರಾಜಲಕ್ಷ್ಮಿ. ಭಯದ ಬಗ್ಗೆ ನಿನಗೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಒಂದೇ ಒಂದು ಬೆರಳಿಂದ ಚಂದಮಾಮನ್ನ ಮುಚ್ಚಿ ಕಾಣದೇ ಇರೋ ಹಾಗೆ ಮಾಡ್ಬೋದು. ಹಾಗಂತ ನಮ್ಮ ಆ ಒಂದು ಬೆರಳು ಚಂದಮಾಮನ್ಗಿಂತ ದೊಡ್ಡದು ಅಂತ ಅನ್ನಕ್ಕಾಗತ್ತಾ? ಇಲ್ಲ ಮಾವ. ಕರೆಕ್ಟ್ ಆಗಿ ಹೇಳಿದೆ. ಆದ್ರೆ ನಾವು ಚಂದಮಾಮನ ಹತ್ರ ಬೆರಳಿಟ್ರೆ ಮಾತ್ರ ಚಂದಮಾಮ ಕಾಣಿಸಲ್ಲ. ನಮ್ಮ ಸಮಸ್ಯೆಗಳು ಹಾಗೇನೆ. ಅದ್ರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡಿದ್ರೆ ನಮಗೆ ಯಾವ ಮಾರ್ಗನೂ ಸಿಗಲ್ಲ. ಅದೇ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗತ್ತೆ. ಕರೆಕ್ಟ್. ಸರಿಯಾಗಿ ಹೇಳ್ದೆ ಡ್ರಮ್ಮು. ತುಂಬಾ ಇಂಟೆಲಿಜೆಂಟ್ ನೀನು. ನಿನ್ಗೆ ಎಷ್ಟೊಂದು ಬುದ್ಧಿವಂತಿಕೆ ಯಾವಾಗ ಬಂತು? ಅಲ್ಲ, ಡ್ರಮ್ಮು ಮಾವ ಇಂಟೆಲಿಜೆಂಟ್ ಅಂತಂದೆ. ಅದೇ ಯಾಕೆ? ಅಂಥ ದೊಡ್ಡ ಕೆಲಸ ಏನ್ ಮಾಡ್ದ? ಅದೇ ಯಾವ ಕೆಲ್ಸ ಆದ್ರೂ ತುಂಬಾ ಬುದ್ಧಿವಂತಿಕೆಯಿಂದ ಮಾಡ್ತಾನೆ. ಎಂತ ಪರಿಸ್ಥಿತಿನಲ್ಲೂ ಸರಿಯಾಗಿ ಯೋಚಿಸ್ತಾನೆ. ಎಲ್ರ ಹತ್ರ ಚೆನ್ನಾಗಿ ಮಾತಾಡ್ತಾನೆ ಅಲ್ವಾ, ಅದಕ್ಕೆ ಇಂಟೆಲಿಜೆಂಟ್ ಅಂತಂದೆ. ಸರಿ ರಾಜಲಕ್ಷ್ಮಿ, ನನ್ನ ಇಂಟೆಲಿಜೆನ್ಸ್ ನಿನಗೂ ತೋರಿಸ್ತೀನಿ. ಆದ್ರೆ ನನ್ಗೊಂದು ಕಪ್ ಕಾಫಿ ತಗೊಂಡ್ ಬರ್ತೀಯಾ ಪ್ಲೀಸ್? ಹೋಗು. ಸರಿ, ನಿಂತ್ಕೋ ರಾಜಿ. ನೀವಿಬ್ರು ನನ್ನ ಹತ್ರ ಏನೋ ಬಚ್ಚಿಡ್ತಿದ್ದೀರಾ ಅನ್ನಿಸ್ತಿದೆ. ಏನು ಅಂತ ಹೇಳಿ. ನಿಜವಾಗ್ಲು ನಾವೇನು ಬಚ್ಚಿಡ್ತಿಲ್ಲ. ಏನಿಲ್ಲ. ಬೇಕಂದ್ರೆ ನಮ್ ಕೈ ನೋಡು, ನಮ್ ಕೈಯಲ್ಲೂ ಏನೂ ಇಲ್ಲ. ರಾಜಲಕ್ಷ್ಮಿ, ನೀನು ಹೋಗಿ ಕಾಫಿ ತಗೋಬಾ. ಹೋಗು ಹೋಗು ಹೋಗು. ರಾಜಲಕ್ಷ್ಮಿ, ಕಾಫಿ ರೆಡಿನಾ? ಕಾಫಿ ತರೋದಕ್ಕೆ ಎಷ್ಟೊತ್ತು ಬೇಕು? ಬೇಗ ತಗೊಂಡ್ ಬಾ. ಸೀನು, ಅಯ್ಯೋ ಅತ್ತೆ, ನೀವ್ಯಾಕೆ ತರಕ್ ಹೋದ್ರಿ? ಇದೇನಿದತ್ತೆ, ನಾನು ಕಾಫಿ ಅಷ್ಟೇ ಕೇಳಿದ್ದು, ನೀವು ಲಾಡುನು ತಂದ್ಬಿಟ್ಟಿದ್ದೀರಾ. ಈಗ ತಾನೇ ಮನ್ಸಲ್ಲಿ ಅನ್ಕೋತಾ ಇದ್ದೆ ನಿಮ್ ಹತ್ರ ಹೇಳಿ ಲಾಡು ತರಿಸ್ಕೊಳ್ಳೋಣ ಅಂತ. ಅಷ್ಟ್ರಲ್ಲಿ ನೀವೇ ತಂದ್ಬಿಟ್ರಿ. ಆದ್ಯನ್ ಮೇಲೆ ಆಸಿಡ್ ದಾಳಿ ಮಾಡ್ದವನಿಗೆ ಶಿಕ್ಷೆ ಆಗ್ಬೇಕು ಅಂತ ನಾನು ದೇವರನ್ನ ಬೇಡ್ಕೊಂಡಿದ್ದೆ ಸೀನು. ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಅವಳ ನೋವು ಸ್ವಲ್ಪನಾದ್ರೂ ಕಡಿಮೆ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ನೀನೇ ಸೀನು. ಆ ದುಷ್ಟನ್ಗೆ ಸರಿಯಾದ ಶಿಕ್ಷೆ ಆಗೋ ಹಾಗೆ ಮಾಡಿದ್ಯಾ.
ಅಯ್ಯೋ ಅತ್ತೆ, ಎಲ್ಲ ಒಳ್ಳೇದೇ ಆಯ್ತು ತಾನೆ, ಮತ್ತೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನೀನು ನನ್ನ ಮಗ ಕಣು ಸೀನು. ನನ್ನ ಮಗ ತನ್ನ ಬುದ್ಧಿವಂತಿಕೆಯಿಂದ ಇಂಥ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂದ್ರೆ ತಾಯಿಗೆ ಎಷ್ಟು ಆನಂದ ಆಗುತ್ತಲ್ವೇನೋ. ಇವತ್ತು ನೀನು ಮಾಡಿದ ಕೆಲಸಕ್ಕೆ ನನಗೆ ತುಂಬಾನೇ ಹೆಮ್ಮೆ ಅನಿಸ್ತಿದೆ ಕಣೋ. ಸೀನು, ಮುಂದೆ ಏನ್ ನಡೆಯುತ್ತೋ ಅಂತ ಭಯಪಟ್ಟು ನಾವು ಅವನ್ನ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಜೀವನದಲ್ಲಿ ತಲೆ ಎತ್ತಿ ತಿರುಗಾಡೋಕ್ಕಾಗ್ತಾ ಇರಲಿಲ್ಲ ಸೀನು. ಆದ್ರೆ ನೀನು ನಮ್ಮ ಆದ್ಯನ ಬಗ್ಗೆ ಯೋಚನೆ ಮಾಡಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದೆ. ನಿನಗೆ ಹೇಗೆ ಕೃತಜ್ಞತೆ ಸಲ್ಲಿಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣಪ್ಪ. ಅತ್ತೆ, ನನ್ನನ್ನ ನಿಮ್ಮ ಮಗ ಅಂತ ಹೇಳಿದ್ರಿ, ಅದಕ್ಕಿಂತ ಕೃತಜ್ಞತೆ ನನಗಿನ್ನೇನ್ ಬೇಕತ್ತೆ? ಇಲ್ಲಿ ನೋಡಿ ಅತ್ತೆ, ಬೇಜಾರು ಮಾಡ್ಕೋಬೇಡಿ ಅತ್ತೆ, ಎಲ್ಲ ಒಳ್ಳೇದೇ ಆಗಿದೆ ಅಲ್ವಾ? ಹೌದು, ಇದೆಲ್ಲ ನಾನೇ ಮಾಡಿದ್ದು ಅಂತ ನಿಮ್ಗೆ ಯಾರು ಹೇಳಿದ್ರು? ನಾನೇ ಮಾವ. ಈ ವಿಷಯನ ಸೀಕ್ರೆಟ್ ಆಗಿ ಇಡಬೇಕು ಅಂತ ನಾನು ಅನ್ಕೊಂಡಿದ್ದೆ ಮಾವ. ಆದ್ರೆ ಅವನಿಗೆ ಶಿಕ್ಷೆ ಆಗಿದ್ದಕ್ಕೆ ಖುಷಿಯಾಗಿ ಅಮ್ಮನ ಹತ್ರ ಹೇಳ್ಬಿಟ್ಟೆ ನಿಜಾನ. ಸಾರಿ ಮಾವ. ಮಾಡೋದನ್ನೆಲ್ಲ ಮಾಡಿ ಸಾರಿ ಬೇರೆ ಕೇಳ್ತೀಯಾ? ನೋಡು ಅತ್ತೆ ಹೇಗೆ ಅಳ್ತಿದ್ದಾರೆ ಅಂತ. ಇಲ್ಲ ಸೀನು, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದು ಆನಂದ ಭಾಷ್ಪ ಕೊಡು. ಹೌದು, ಈ ವಿಷಯನ ಆದ್ಯನ್ಗೆ ಹೇಳಿದ್ದೀರಾ? ಹೇಳಲಿಲ್ಲ ಅಮ್ಮ. ಯಾಕ್ರೋ ಹೇಳಲಿಲ್ಲ? ಅವಳಿಗೆ ಹೇಳ್ಬೇಕಲ್ವಾ? ಅವಳು ಎಷ್ಟು ಸಂತೋಷ ಪಟ್ಕೋತಿದ್ಲು. ನಮ್ ಸೀನು ಮಾಡಿರೋ ಈ ಒಳ್ಳೆ ಕೆಲಸ ಅವಳಿಗೂ ಗೊತ್ತಾಗ್ಬೇಕಲ್ವೇನೋ? ಏನ್ ರಾಜಲಕ್ಷ್ಮಿ, ಏನೋ ಅರ್ಜೆಂಟಾಗಿ ಕರ್ಕೊಂಡ್ ಬಂದೆ? ಇಲ್ಲಿ ಯಾರೂ ಇಲ್ವಲ್ಲ? ಆದ್ಯ, ನಿಂಗೊಂದು ಸರ್ಪ್ರೈಸ್. ಏನದು? ಇಲ್ಲಲ್ಲ, ಮತ್ತೆ ಹೇಳ್ತೀನಿ ಬಾ. ರಾಜಲಕ್ಷ್ಮಿ, ಏನೋ ಸರ್ಪ್ರೈಸ್ ಅಂದ್ಯಲ್ಲ, ಏನದು? ಸರ್ಪ್ರೈಸ್ ಅಂದೆ ಅಲ್ವಾ, ಹೇಳ್ಬಾರ್ದು. ಓ, ರೆಸ್ಟೋರೆಂಟ್ಗೆ ಹೋಗ್ತಿದೀವಾ? ಸಿನಿಮಾಗ? ಅಲ್ಲ. ಮತ್ತೆ ಎಲ್ಲಿಗೆ ಅಂತ ಹೇಳು ರಾಜಲಕ್ಷ್ಮಿ, ಹೇಳು ರಾಜಿ. ಬಾ, ಸರ್ಪ್ರೈಸ್ ಅಂತ ಹೇಳ್ದಿತ್ತಾನೆ. ಎಲ್ಲಿಗೆ ಹೋಗ್ತಿದೀವಿ? ಯಾಕೆ ಅರ್ಜೆಂಟು? ಬಾ ಸುಮ್ಮನೆ. ರಾಜಿ ಹೇಳು. ಅವನು ಎಂತ ಕೆಲಸ ಮಾಡಿದಾನೋ? ಯಾರೋ? ಅವನೇ ಕಣೋ ಆ ಪ್ರಭಾಸು. ಬಿಟ್ರೆ ನಮ್ಮನೆ ಹೆಣ್ಮಕ್ಳ ಹತ್ರನೇ ಬಂದ್ಬಿಡ್ತಾನೆ. ಅವ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತಿದ್ವಿ. ಪೊಲೀಸ್ನವ್ರ ಮಧ್ಯೆ ಬಂದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಅವ್ನ ಪ್ರಾಣ ತೆಗಿತಿದ್ವಿ. ಹೌದು ಕಣೋ, ಅವನಿಗೆ ಹೆಣ್ಮಕ್ಳು ಅಂದ್ರೆ ಸ್ವಲ್ಪನೂ ಗೌರವನೇ ಇಲ್ಲ. ಏನೇ ಹೇಳು, ಆ ವಿಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ, ಅವನ್ನ ಮೆಚ್ಕೋಬೇಕು. ಆ ಹುಡುಗಿ ಗೌರವ ಹೋಗದೇ ಇರೋ ಹಾಗೆ, ಅವಳ ಮುಖ ಕಾಣದೇ ಇರೋ ಹಾಗೆ ಅವಳು ವಿಡಿಯೋ ಹಾಕಿದ್ದಾನೆ. ಇಲ್ಲ ಅಂದಿದ್ರೆ ಆ ಹುಡುಗಿ ಬದುಕೆ ಕಷ್ಟ ಆಗ್ಬಿಟ್ಟಿರೋದು. ಅವಳು ಜೀವನ ಪೂರ್ತಿ ಕೊರಗ್ತಾ ಇರ್ಬೇಕಾಗಿತ್ತು. ಏನೇ ಆದ್ರೂ ಅವನಿಗೆ ಮಾತ್ರ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಇನ್ನೊಂದು ವಿಷಯ ಗೊತ್ತಾ, ಇಷ್ಟೆಲ್ಲ ಮಾಡಿದ್ರು ವಿಡಿಯೋ ಹಾಕ್ದನ ಹೆಸರು ಏನು ಅಂತ ಯಾರಿಗೂ ಗೊತ್ತೇ ಇಲ್ಲ. ಇವ್ರು ಮಾತಾಡ್ತಿರೋದು ನನಗೆ ಒಳ್ಳೇದ್ ಮಾಡಿರೋ ವ್ಯಕ್ತಿ ಬಗ್ಗೆನೆ. ಆದ್ರೆ ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ಯ, ಅದು ಕೂಡ ಸಸ್ಪೆನ್ಸ್.
ಎಲ್ಲ ಸಸ್ಪೆನ್ಸ್ ಆದ್ರೆ ಹೇಗೆ? ಬಾ. ಒಂದ್ ನಿಮಿಷ, ನನಗ್ ಮಾತ್ರ ಒಂದ್ ವಿಷಯನ ತಿಳ್ಕೋಬೇಕು ಅನ್ನಿಸ್ತಿದೆ ರಾಜಲಕ್ಷ್ಮಿ. ಏನದು? ಅದೇ ನನ್ ಮುಖ ಕಾಣಿಸ್ದೇ ಇರೋ ಹಾಗೆ ಆ ಪ್ರಭಾಸ್ನ ಹಿಡ್ಕೊಟ್ನಲ್ಲ, ಆ ಹುಡ್ಗನ್ ಬಗ್ಗೆ. ಅವನಿಗೆ ನಾನು ಏನ್ ಹೆಲ್ಪ್ ಮಾಡಿದ್ದೀನೋ ಗೊತ್ತಿಲ್ಲ, ಆದ್ರೆ ಅವನ್ ಮಾತ್ರ ನನಗೆ ತುಂಬಾ ಹೆಲ್ಪ್ ಮಾಡಿದಾನೆ. ಒಂದ್ಸಲ ಅವನು ಸಿಕ್ಕಿದ್ರೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ನಿಸ್ತಿದೆ. ನಿನಗೆ ಹೆಲ್ಪ್ ಮಾಡ್ದವನು ಹತ್ರದವನೇ ಆಗಿರ್ಬೋದು ಅಲ್ವಾ? ಏನು? ಅದೇ, ನಿನಗೆ ಹೆಲ್ಪ್ ಮಾಡಿದಾನೆ ಅಂದ್ರೆ ನಿಂಗೆ ಹತ್ರದವನೇ ಆಗಿರ್ಬೇಕು ಅಲ್ವಾ? ಒಂದ್ಸಲ ಯೋಚನೆ ಮಾಡು, ನಿನ್ ಫ್ರೆಂಡ್ಸಲ್ಲಿ ಯಾರಾದ್ರೂ ಇದಾರಾ? ನಾನು ಹೋಗಿದ್ದೆ ಒಂದಿನ, ಆಗ್ಲೇ ಫ್ರೆಂಡ್ಸ್ ಹೇಗಾಗ್ಬಿಡ್ತಾರೆ. ಫ್ರೆಂಡ್ಸ್ ಯಾರೂ ಇಲ್ಲ. ನಿಜವಾಗ್ಲೂ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗ್ಬೇಕು. ಹಿ ಈಸ್ ದ ರಿಯಲ್ ಹೀರೋ. ಅವನು ಸಿಕ್ತಿದ್ದ ಹಾಗೆ ಹತ್ರ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು ಥ್ಯಾಂಕ್ಸ್ ಹೇಳಬೇಕು. ಈ ದಿನಗಳಲ್ಲಿ ಏನೂ ಮಾಡ್ದೇನೆ ಅದ್ ಮಾಡಿದ್ವಿ ಇದ್ ಮಾಡಿದ್ವಿ ಅಂತ ದೊಡ್ಡದಾಗಿ ಹೇಳ್ಕೊಳ್ಳೋರೇ ಇದ್ದಾರೆ. ಇಷ್ಟು ದೊಡ್ಡ ಕೆಲಸ ಮಾಡಿದ್ರು ಅವನು ಪ್ರಪಂಚಕ್ಕೆ ಹೇಳಿಲ್ಲ ಅಂದ್ರೆ ತುಂಬಾ ದೊಡ್ಡ ವ್ಯಕ್ತಿನೇ ಆಗಿರ್ತಾನೆ. ಐ ಲೈಕ್ ಹಿಮ್. ನೀನ್ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೋತಿದ್ಯಾ ಅಲ್ವಾ? ಅಂದ್ಮೇಲೆ ಕಾಣಿಸ್ತಾನೆ ಬಿಡು. ಬಾ ಹೋಗೋಣ. ಈ ಕಡೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ರಾಜಲಕ್ಷ್ಮಿ? ಸರ್ಪ್ರೈಸ್ ಇಲ್ಲೇ ಇದೆ. ಇಲ್ಲ. ಹಾ, ಕಣ್ಮುಚ್ಕೋ. ಯಾಕೆ? ಸರ್ಪ್ರೈಸ್ ಅಲ್ವಾ? ಕಣ್ಮುಚ್ಕೋ. ಹೇಳು ರಾಜಿ. ಹೇಳದ್ನಲ್ಲ ಸರ್ಪ್ರೈಸ್ ಅಂತ. ಆದ್ಯಾ, ಹೇಗಿದೆ ಸರ್ಪ್ರೈಸ್? ನೀನ್ ದಿನ ಬೇಜಾರಾಗಿದ್ದನ್ನ ನೋಡಿ ನೀನ್ ಸಂತೋಷವಾಗಿರ್ಬೇಕು ಅಂತ ಅಮ್ಮ ಇದನ್ನ ಪ್ಲಾನ್ ಮಾಡಿದ್ರು. ಹೌದು ಆದ್ಯ, ಇದೆಲ್ಲ ನಿನಗೋಸ್ಕರನೇ. ನಿನ್ನ ಮನಸ್ಸಿನಲ್ಲಿರೋ ನೋವನ್ನೆಲ್ಲ ಮರ್ತು ಹೋಗಿ ನಡೆದಿರೋ ಘಟನೆನ ಒಂದು ಕೆಟ್ಟ ಕನಸು ಅನ್ಕೊಂಡು ಈ ಹೋಳಿ ಹಬ್ಬನ ಸಂತೋಷವಾಗಿ ಆಚರಿಸ್ಬೇಕು ಅಂತಾನೆ ನಾನು ಹೀಗೆ ಮಾಡಿದ್ದು. ಆದ್ರೆ ನನಗಿಷ್ಟ ಇಲ್ಲ. ಇದೇನಮ್ಮ, ನಮ್ಮ ಅಕ್ಕ ನಿನಗೋಸ್ಕರ ಇಷ್ಟೆಲ್ಲ ಮಾಡಿದ್ರೆ ಇಷ್ಟ ಇಲ್ಲ ಅಂತೀಯಲ್ಲ? ಈಗ ನೀನ್ ಇಷ್ಟ ಇಲ್ಲ ಅಂದ್ರೆ ನಮ್ಮತ್ತಿಗೆ ಈ ಹೋಲಿ ಹಬ್ಬನ್ ಕೂಡ ನಿಲ್ಲಿಸ್ಬಿಡ್ತಾಳೆ. ಬೇಡ ಬೇಡ ಅಂತಿದ್ದವಳು ನಾವು ಬೇಡ್ಕೊಂಡ್ಮೇಲೆ ಈ ಹಬ್ಬಕ್ಕೆ ಒಪ್ಕೊಂಡಿದ್ದಾಳೆ. ಅದು ಕೂಡ ನಿನಗೋಸ್ಕರನೇ. ಈಗ ನೀನೇ ಬೇಡ ಅಂದ್ರೆ ಹೇಗೆ? ಒಪ್ಕೋ ಅಕ್ಕ, ನಿಮ್ ಜೊತೆ ಎಲ್ಲ ಹೋಳಿ ಆಡ್ಬೇಕು ಅಂತ ಅಜ್ಜಿ ಊರಿಂದ ನಾನು ರಾತ್ರಿ ಬಸ್ಸಕ್ ಬಂದಿದ್ದೀನಕ್ಕ. ಒಪ್ಕೋ ಆದ್ಯ, ಎಲ್ರೂ ಇಷ್ಟು ಕೇಳ್ಕೊತಾ ಇದ್ದಾರೆ. ಒಪ್ಕೋಬೋದಲ್ವಾ ಆದ್ಯ? ಆದ್ಯ ಒಪ್ಕೋ ಕಂದ, ನಿನಗೂ ತುಂಬಾ ಸಂತೋಷ ಆಗುತ್ತೆ. ಒಪ್ಕೋ ಆದ್ಯ. ಹೋಳಿ ಎಲ್ಲ ಆದ್ಮೇಲೆ ಎಲ್ರೂ ಸೇರ್ಕೊಂಡು ಇಲ್ಲೇ ಊಟ ಮಾಡೋಣ. ಒಪ್ಕೋ ಆದ್ಯ. ಸರಿ. ಮತ್ತೆ ಇನ್ಯಾಕ್ ತಡ, ಒಂದ್ ಒಳ್ಳೆ ಸಾಂಗ್ ಇಂದ ಶುರು ಮಾಡೇ ಬಿಡೋಣ. 1 2 3
Yes. ನಮ್ಮನೆ ಆಚಾರದ ಪ್ರಕಾರ ಗಂಡನಿಗೆ ಹೆಂಡತಿ ಬೊಟ್ಟು ಹಚ್ಚಿ ಹೋಳಿ ಶುರು ಮಾಡಬೇಕು. ಅಣ್ಣ ಎಲ್ಲಿ ಇನ್ನೂ ಬಂದಿಲ್ವೇ? ಅವನು ಸ್ವೀಟ್ ತಗೊಂಬರಕ್ ಹೋಗಿದ್ದನ್ ಕಣೋ, ಇನ್ನೂ ಬಂದಿಲ್ಲ. ನಾನು ಹೋಗಿ ಅಡಿಗೆ ರೆಡಿ ಮಾಡ್ತೀನಿ. ರಾಜಿ ತಗೊಮ್ಮ. ಅಣ್ಣಯ್ಯ, ಅನ್ನ ಸ್ವಲ್ಪ ಮೆತ್ಮೆತ್ಗಿರ್ಲಿ, ಇಲ್ದೆ ಹೋದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಆಯ್ತಮ್ಮ. ಸರಿ ಅಣ್ಣಯ್ಯ. ಸರಿ ಬಿಡಮ್ಮ, ಮಾಡ್ದವ್ರಿಗೆ ಮಾಡ್ದಷ್ಟು ಅನ್ನೋ ಹಾಗೆ ಈಗ ಅತ್ತಿಗೆಗೋಸ್ಕರ ಹೋಳಿ ನಿಲ್ಲಿಸ್ಬೇಕಾ? ಸರಿ ಬಿಡು, ಮನೆ ಮಗಳು ನೀನೇ ಅಲ್ವಾ, ನೀನೇ ಶುರು ಮಾಡು. ಹಚ್ಚು. ಆಚೆ ನಾನು ಮದುವೆ ಮಾಡ್ಕೊಂಡಿದ್ದಿದ್ರೆ ಈಗ ಅವಳೇ ನನಗೆ ಬೊಟ್ಟಿಡ್ತಿದ್ಲು. ನನ್ಗೆ ಯಾರು ಹಚ್ತಾರೆ?